ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ವಿಡಿಯೋದಲ್ಲಿ ನಾವು ಬೆಳಗಾವಿ ಡಿವಿಷನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ 4 ವೇದಕಾಲದ ಸಂಸ್ಕೃತಿ ಈ ಲೆಸನಲ್ಲಿ ಯಾವ್ಯಾವ ಕ್ವಶನ್ ಎಲ್ಲ ಬರ್ಬೋದು ಎಕ್ಸಾಮ್ಸ್ಗೆ ಅದನ್ನು ನಾನು ಮಾಡಿದ್ದೀನಿ. ಮೊದಲನೇ ಕ್ವಶನು, ಆರ್ಯ ಜನಾಂಗದ ಮೂಲ ಯಾವುದು? ಎ ದಕ್ಷಿಣ ಅಮೇರಿಕಾ, ಬಿ ಆಫ್ರಿಕಾ, ಸಿ ಆಸ್ಟ್ರೇಲಿಯಾ, ಡಿ ಮಧ್ಯ ಏಷ್ಯಾ. ಇದಕ್ಕೆ ಆನ್ಸರು ಡಿ ಮಧ್ಯ ಏಷ್ಯಾ. ಇದು ಆರ್ಯರ ಜನಾಂಗದ ಮೂಲ ಆಗಿತ್ತು. ಇನ್ನು ಮುಂದಿನ ಪ್ರಶ್ನೆ, ವೇದಗಳ ಸಂಸ್ಕೃತಿ ಮೊದಲು ಯಾವ ನದಿ ಬಯಲಿನಲ್ಲಿ ಕಂಡುಬರುತ್ತದೆ? ಎ ಸರಸ್ವತಿ, ಬಿ ಗಂಗಾ, ಸಿ ತುಂಗಭದ್ರಾ, ಡಿ ಸಿಂಧು ನದಿ. ಈ ವೇದಗಳ ಸಂಸ್ಕೃತಿ ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ ಕಂಡುಬರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಅತ್ಯಂತ ಪ್ರಾಚೀನ ವೇದ ಯಾವುದು? ಎ ಅಥರ್ವಣ ವೇದ, ಬಿ ಋಗ್ವೇದ, ಸಿ ಸಾಮವೇದ, ಡಿ ಯಜುರ್ವೇದ. ಆನ್ಸರ್ ಇದಕ್ಕೆ ಬಿ ಋಗ್ವೇದ. ಇದು ಅತ್ಯಂತ ಪ್ರಾಚೀನ ವೇದ ಆಗಿದೆ. ಓಕೆನಾ. ಇನ್ನು ನೆಕ್ಸ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ಸ್ ಇದ್ದಾವೆ, ನೋಡ್ತಾ ಹೋಗಿ. ಒಂದೇ ಒಂದು ಸೆಕೆಂಡ್. ನೋಡಿ, ಇಲ್ಲಿ ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭವಾಯಿತು. ಅದನ್ನು ವೇದಕಾಲದ ಸಂಸ್ಕೃತಿ ಎಂದು ಕರೆಯಲಾಗಿದೆ. ವೇದಗಳ ಸಂಸ್ಕೃತಿಯು ಮೊದಲು ಸರಸ್ವತಿ ನದಿ ಬಯಲಿನಲ್ಲಿ, ನಂತರ ಗಂಗಾ ನದಿ ಬಯಲಿನಲ್ಲಿ ತಲೆ ಎತ್ತಿತು. ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ವೇದಗಳ ಕಾಲ ಅಂತ ಹೇಳಿ ಕರೆಯುತ್ತಾರೆ. ವೇದ ಎಂದರೆ ಜ್ಞಾನ. ವೇದಗಳಲ್ಲಿ ಎಷ್ಟಿದ್ದಾವೆ ಅಂದರೆ 4. ಅವ್ಯಾವ್ಯಾವು ಅಂತಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಓಕೆನಾ. ನೀವು ಇಲ್ಲಿ ಇಂಪಾರ್ಟೆಂಟ್ ನೋಡಬೇಕಾಗಿರೋದು ಆರ್ಯರ ಜನಾಂಗ ಯಾವುದು, ಅವ್ರು ಎಲ್ಲಿಂದ ಬಂದರು ಅಂದರೆ ಮಧ್ಯ ಏಷ್ಯಾ. ಅವರು ಭಾರತಕ್ಕೆ ಬಂದ ನಂತರ ಒಂದು ಹೊಸ ಸಂಸ್ಕೃತಿನೇ ಆರಂಭ ಆಯಿತು. ಅದನ್ನು ನಾವು ವೇದಗಳ ಕಾಲದ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ವೇದಗಳ ಸಂಸ್ಕೃತಿ ಮೊದಲು ಯಾವ ನದಿ ಬಯಲಿನಲ್ಲಿ ಕಂಡುಬರುತ್ತೆ ಅಂದರೆ ಸರಸ್ವತಿ ನದಿ ಬಯಲು, ನಂತರ ಅದು ಗಂಗಾ ನದಿ ಬಯಲಿನಲ್ಲಿ ಕಂಡುಬರುತ್ತೆ. ವೇದ ಅಂದರೆ ಏನು ಅಂತಂದರೆ ಜ್ಞಾನ. ವೇದಗಳಲ್ಲಿ ಟೋಟಲು 4 ಇದ್ದಾವೆ. ಯಾವ್ಯಾವು? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಓಕೆನಾ. ಇನ್ನು ಈ ಪರ್ಟಿಕ್ಯುಲರ್ ಆಗಿ ನಾವು ಋಗ್ವೇದದ ಬಗ್ಗೆ ತಿಳ್ಕೊತಾ ಹೋಗೋಣ. ಮುಂದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ, ನೀವು ನೀಟಾಗಿ ಕೇಳಿಸ್ಕೊಳ್ಳಿ. ಓಕೆನಾ. ನೋಡಿ, ಇಲ್ಲಿ ಇವುಗಳಲ್ಲಿ ಋಗ್ವೇದವು ಪ್ರಾಚೀನವಾದದ್ದು. ಸಂಸ್ಕೃತ ಭಾಷೆಯಲ್ಲಿರುವ ಈ ವೇದಗಳು ಸಾವಿರಾರು ವರ್ಷಗಳ ಕಾಲ ಮೌಖಿಕವಾಗಿಯೇ ಇದ್ದವು. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಸರಸ್ವತಿ. ಪ್ರಸ್ತುತ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ನೋಡಿ, ಕಣ್ಮರೆಯಾಗಿರುವ ಗಗ್ಗರ್ ಆಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂದು ನಂಬಲಾಗಿದೆ. ಆದರೂ ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮಂಡ್ ನದಿಯೇ ಪ್ರಾಚೀನ ಸರಸ್ವತಿ ನದಿ ಎಂಬ ಅಭಿಪ್ರಾಯ ಕೂಡ ಇದೆ. ಓಕೆನಾ. ಇಲ್ಲಿ ನೀವು ಇಂಪಾರ್ಟೆಂಟಾಗಿ ಏನು ತಿಳ್ಕೊಬೇಕು, ಅತ್ಯಂತ ಪ್ರಾಚೀನ ವೇದ ಯಾವುದು? ಋಗ್ವೇದ. ಈ ವೇದಗಳು ಯಾವ ಭಾಷೆಯಲ್ಲಿದ್ದಾವೆ? ಸಂಸ್ಕೃತ ಭಾಷೆಯಲ್ಲಿದ್ದಾವೆ. ಸರಿನಾ. ಈ ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು? ಸರಸ್ವತಿ ನದಿ. ಕೆಲವರು ಎರಡು ರೀತಿಯ ಅಭಿಪ್ರಾಯವನ್ನು ಕೊಟ್ಟಿರ್ತಾರೆ. ಓಕೆನಾ. ಒಂದು, ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವ ಗಗ್ಗರ್ ಆಕ್ರಾ ನದಿಯೇ ಪ್ರಾಚೀನ ಸರಸ್ವತಿ ನದಿ ಅಂತ ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ಅಫ್ಘಾನಿಸ್ತಾನದಲ್ಲಿ ಹರಿಯುವ ಹೆಲ್ಮಂಡ್ ನದಿ ಏನಿದೆಯಲ್ಲ ಇದನ್ನು ಪ್ರಾಚೀನ ನದಿ ಅಂತ ಕೂಡ ನಂಬ್ತಾರೆ. ಇದಿಷ್ಟು ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋಂಥದ್ದು ಇಂಪಾರ್ಟೆಂಟು. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೇದಗಳು ಯಾವ ಭಾಷೆಯಲ್ಲಿ ಕಂಡುಬರುತ್ತೆ? ಗೊತ್ತಾಗಿರುತ್ತೆ ಆನ್ಸರ್ ನಿಮ್ಗೆ ಆಲ್ರೆಡಿ. ವೇದಗಳು ಯಾವ ಭಾಷೆಯಲ್ಲಿ ಕಂಡುಬರುತ್ತೆ ಅಂದರೆ ಎ ಪ್ರಾಕೃತ, ಬಿ ಖರೋಷ್ಠಿ, ಸಿ ಸಂಸ್ಕೃತ, ಡಿ ಅರೇಬಿಕು. ಈ ವೇದಗಳು ಸಂಸ್ಕೃತ ಭಾಷೆಯಲ್ಲಿ ಕಂಡುಬರುತ್ತೆ. ಓಕೆನಾ. ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು? ಎ ಸಿಂಧು ನದಿ, ಬಿ ಗಂಗಾ ನದಿ, ಸಿ ಬ್ರಹ್ಮಪುತ್ರ ನದಿ, ಡಿ ಸರಸ್ವತಿ ನದಿ. ಈ ಋಗ್ವೇದದಲ್ಲಿ ಹೆಚ್ಚು ಬಾರಿ ಉಲ್ಲೇಖಗೊಂಡಿರುವ ನದಿ ಯಾವುದು? ಸರಸ್ವತಿ ನದಿ. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವೇದ ಕಾಲದ ಇತಿಹಾಸವನ್ನು ತಿಳಿಯಲು ಯಾವುವು ಆಧಾರಗಳಾಗಿವೆ? ಎ ವೈದಿಕ ಸಾಹಿತ್ಯ, ಬಿ ಗ್ರಂಥಗಳು, ಸಿ ಪುರಾಣಗಳು, ಡಿ ರಾಮಾಯಣ ಮತ್ತು ಮಹಾಭಾರತ. ಆನ್ಸರ್ ಇದಕ್ಕೆ ಎ ವೈದಿಕ ಸಾಹಿತ್ಯ ಏನಿದೆಯಲ್ಲ ಇದು ವೇದ ಕಾಲದ ಇತಿಹಾಸವನ್ನು ತಿಳಿಯೋದಕ್ಕೆ ಆಧಾರವಾಗಿದೆ. ಓಕೆನಾ. ಇನ್ನು ನೆಕ್ಸ್ಟು, ಆರ್ಯರ ಬಣದ ಮುಖ್ಯಸ್ಥನನ್ನು ಹೀಗೆಂದು ಕರೆಯುತ್ತಿದ್ದರು. ಎ ಸ್ವಾಮಿ, ಬಿ ರಾಜನ್, ಸಿ ಮಂತ್ರಿ, ಡಿ ರಾಜ. ಈ ಆರ್ಯರ ಬಣದ ಮುಖ್ಯಸ್ಥನನ್ನು ಬಿ ರಾಜನ್ ಅಂತ ಹೇಳಿ ಕರಿತಾ ಇದ್ರು. ಓಕೆನಾ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ಇವು ಯಾವುದರ ಸಂದೇಶವಾಗಿದೆ? ಎ ವೈದಿಕ ಸಾಹಿತ್ಯ, ಬಿ ಪ್ರಾಚೀನ ಸಾಹಿತ್ಯದ ಸಂದೇಶ, ಸಿ ವೇದಗಳ ಸಂದೇಶ, ಡಿ ಸನಾತನ ಗ್ರಂಥದಲ್ಲಿನ ಸಂದೇಶ. ಇದಕ್ಕೆ ಆನ್ಸರು ಸಿ ವೇದಗಳ ಸಂದೇಶ. ಓಕೆನಾ.
ನಾನಿಲ್ಲಿ ಉತ್ತರ ವೇದಗಳ ಕಾಲದ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ಈ ಪೇಪರ್ ಕಟ್ಟಿಂಗ್ನ ಇಲ್ಲಿ ಆ್ಯಡ್ ಮಾಡಿದೆ. ಅದಕ್ಕಿಂತ ಮುಂಚೆ ನೀವು ಪೂರ್ವ ವೇದಗಳ ಕಾಲದ ಬಗ್ಗೆ ತಿಳ್ಕೊಂಡ್ರೆ ಇದು ನಿಮ್ಗೆ ಈಸಿ ಆಗುತ್ತೆ. ಓಕೆನಾ, ಅದನ್ನು ನೋಡೋಣ. ಇಲ್ಲೇ ಇದೆ ಇರಿ ಒಂದು ನಿಮಿಷ. ಇಲ್ಲಿ ನೋಡ್ತಾ ಹೋಗಿ. ಪೂರ್ವ ವೇದಗಳ ಕಾಲ ಅಂತ ಬಂದಾಗ ಒಂದೇ ಒಂದು ನಿಮಿಷ ನೋಡಿ. ಇಲ್ಲಿ ವೇದ ಕಾಲದ ಇತಿಹಾಸವನ್ನು ತಿಳಿಯಲು ವೈದಿಕ ಸಾಹಿತ್ಯ ಆಧಾರ. ಋಗ್ವೇದದ ಕಾಲವನ್ನು ಪೂರ್ವ ವೇದ ಕಾಲವೆಂದು, ಅನಂತರದ ವೇದಗಳ ಕಾಲವನ್ನು ಉತ್ತರ ವೇದ ಕಾಲ ಎಂದು ಕರೆಯಲಾಗುತ್ತೆ. ಏನಿದು ವೇದ ಕಾಲದ ಸಾಹಿತ್ಯವನ್ನು ತಿಳಿಯೋದಕ್ಕೆ ವೈದಿಕ ಸಾಹಿತ್ಯ ಆಧಾರವಾಗಿರುತ್ತೆ. ಈ ಋಗ್ವೇದದ ಕಾಲವನ್ನು ಪೂರ್ವ ವೇದಗಳ ಕಾಲ ಅಂತ ಕರೀತಾರೆ. ಇನ್ನು ಉಳಿದ 3 ವೇದಗಳ ಕಾಲ ಏನಿದೆಯಲ್ಲ ಅದನ್ನು ಉತ್ತರ ವೇದ ಕಾಲ ಅಂತ ಹೇಳಿ ಕರೀತಾರೆ. ಈಗ ನಾವು ಪೂರ್ವ ವೇದಗಳ ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಒಂದೇ ಒಂದು ನಿಮಿಷ ರೀ. ಇಲ್ಲಿ ಮೊದಲನೇದು ಪೂರ್ವ ವೇದಗಳ ಕಾಲದಲ್ಲಿ ಸಾಮಾಜಿಕ ಜೀವನ ಅಂತ ಬರುತ್ತೆ. ಆ ಸಾಮಾಜಿಕ ಜೀವನನ ನೋಡ್ತಾ ಹೋಗೋಣ. ಪೂರ್ವ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು. ತಂದೆಯು ಕುಟುಂಬದ ಮುಖ್ಯಸ್ಥನಾಗಿದ್ದರು. ಅವಿಭಕ್ತ ಕುಟುಂಬ ವ್ಯವಸ್ಥೆ ಸಮಾಜದಲ್ಲಿ ರೂಢಿಯಲ್ಲಿತ್ತು. ಯುದ್ಧದಲ್ಲಿ ಗೆದ್ದ ದಾಸಾದಾಸಿಯರನ್ನು ಗುಲಾಮರಂತೆ ನೋಡ್ತಿದ್ರು. ಓಕೆನಾ, ಈ ಸಾಮಾಜಿಕ ಜೀವನ ಅಂತ ಬಂದಾಗ ಪೂರ್ವ ವೇದಗಳ ಕಾಲದಲ್ಲಿ ಕುಟುಂಬ ಅನ್ನೋದು ಒಂದು ಸಮಾಜದ ಮೂಲ ಘಟಕ ಆಗಿರುತ್ತೆ. ಆ ಕುಟುಂಬದ ಮುಖ್ಯಸ್ಥರು ಯಾರು ಇರ್ತಿದ್ರು ಅಂದರೆ ತಂದೆ ಆಗಿರ್ತಿದ್ರು. ಅವಿಭಕ್ತ ಕುಟುಂಬ ವ್ಯವಸ್ಥೆ ಕೂಡ ಇಲ್ಲಿ ರೂಢಿಯಲ್ಲಿತ್ತು. ಯುದ್ಧದಲ್ಲಿ ಗೆದ್ದಂತಹ ದಾಸಾದಾಸಿಯರನ್ನು ಗುಲಾಮರಂತೆ ಯಾರು ಕಾಣ್ತಿದ್ರು? ರಾಜರು ಕಾಣ್ತಾ ಇದ್ರು. ಇನ್ನು ಸ್ತ್ರೀಯರ ಸ್ಥಾನಮಾನ ನೋಡೋಣ. ಸೆಕೆಂಡನೇ ಪಾಯಿಂಟು, ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ವು. ಇವರು ರಾಜಕೀಯ ಸಂಸ್ಥೆಗಳಲ್ಲಿಯೂ ಭಾಗವಹಿಸ್ತಾ ಇದ್ದರು. ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ಓಕೆನಾ, ಹೆಣ್ಣು ಮಕ್ಕಳು ಸಹ ವೇದ ಅಧ್ಯಯನ ಮಾಡುತ್ತಿದ್ದರು. ಘೋಷ, ಅಪಾಲ, ಲೋಪಮುದ್ರಾ, ಇಂದ್ರಾಣಿ, ವಿಶ್ವಾವರ ಮುಂತಾದವರು ವೇದ ಕಾಲದ ಮಹಿಳಾ ವಿದ್ವಾನ್ಮಣಿಗಳಾಗಿದ್ದರು. ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇದ್ದರು. ಬಾಲ್ಯ ವಿವಾಹ ಆಗಲಿ ಸತಿ ಸಹಗಮನ ಪದ್ಧತಿಯಾಗಲಿ ಈ ಕಾಲದಲ್ಲಿ ಇರಲಿಲ್ಲ. ಓಕೆನಾ, ಇಲ್ಲಿ ನೀವು ತಿಳ್ಕೊಬೇಕಾಗಿರೋದೇನು, ಸ್ತ್ರೀಯರ ಸ್ಥಾನಮಾನ ಅಂದರೆ ಮಹಿಳೆಯರಿಗೆ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನಗಳಿದ್ವು. ಓಕೆನಾ, ಅವರು ರಾಜಕೀಯದಲ್ಲೂ ಕೂಡ ಭಾಗವಹಿಸಬಹುದಾಗಿತ್ತು. ವಿಧವಾ ವಿವಾಹ ಆಚರಣೆಯಲ್ಲಿತ್ತು. ಓಕೆನಾ, ವಿಧವಾ ವಿವಾಹ ಅನ್ನೋದು ಆಚರಣೆಯಲ್ಲಿತ್ತು. ಅಂದರೆ ಈಗ ಏನು ಹೇಳ್ತಾರೆ, ಗಂಡ ತೀರ್ಕೊಂಡ್ರೆ ಪತ್ನಿ ಇನ್ನೊಂದು ಮದುವೆ ಆಗ್ಬೋದಿತ್ತು. ಆ ಆಚರಣೆ ಇಲ್ಲಿತ್ತು. ಓಕೆನಾ, ಹೆಣ್ಣು ಮಕ್ಕಳು ಸಹ ವೇದ ಅಧ್ಯಯನ ಮಾಡ್ಬೋದಿತ್ತು. ಅದರಲ್ಲಿ ಘೋಷ, ಅಪಾಲ, ಲೋಪಮುದ್ರಾ, ಇಂದ್ರಾಣಿ, ವಿಶ್ವಾವರ ಮುಂತಾದವರು ಈ ಪೂರ್ವ ವೇದಗಳ ಕಾಲದ ಮಹಿಳಾ ವಿದ್ವಾನ್ಮಣಿಗಳಾಗಿದ್ದರು. ಅಂದರೆ ಇವರು ವೇದ ಅಧ್ಯಯನ ಮಾಡಿದಂಥವ್ರು. ಇನ್ನು ರಾಜಕೀಯ ಸಂಸ್ಥೆಗಳಾದ ಸಭಾ ಮತ್ತು ಸಮಿತಿಗಳಲ್ಲೂ ಕೂಡ ಮಹಿಳೆಯರು ಭಾಗವಹಿಸ್ಬೋದಾಗಿತ್ತು. ಇಲ್ಲಿ ಬಾಲ್ಯ ವಿವಾಹ ಆಗಲಿ ಸತಿ ಸಹಗಮನ ಪದ್ಧತಿ ಆಗಲಿ ಅಸ್ತಿತ್ವದಲ್ಲಿರಲಿಲ್ಲ. ಸರಿನಾ? ಯಾವ ಕಾಲದಲ್ಲಿ? ಪೂರ್ವ ವೇದಗಳ ಕಾಲದಲ್ಲಿ. ಆರ್ಥಿಕ ಜೀವನ ಅಂತಂದರೆ ಪಶುಪಾಲನೆ ಮತ್ತು ಬೇಸಾಯವು ಆರ್ಯರ ಮುಖ್ಯ ಉದ್ಯೋಗವಾಗಿತ್ತು. ಹಲವು ಬಗೆಯ ಧಾನ್ಯಗಳನ್ನು ಅವರು ಬೆಳೆಯುತ್ತಿದ್ದರು. ಕಬ್ಬಿಣ ಮುಂತಾದ ಲೋಹಗಳ ಉಪಯೋಗವನ್ನು ಅವರು ಅರ್ತಿದ್ರು. ಓಕೆನಾ, ಹತ್ತಿ ಮತ್ತು ಉಣ್ಣೆ ನೇಯುವುದು ಬಡಗಿಗಳು, ಕಮ್ಮಾರರು ಮತ್ತು ಕುಂಬಾರರು ಇದ್ದರು. ವೃತ್ತಿಗಳಲ್ಲಿ ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳು ಮುಖ್ಯವಾಗಿದ್ದವು. ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಕೂಡ ಮಾಡ್ಬೋದಿತ್ತು. ಹಸುಗಳನ್ನು ಸಂಪತ್ತು ಎಂದು ಪರಿಗಣಿಸ್ತಿದ್ರು. ಅವುಗಳಿಗಾಗಿ ಯುದ್ಧಗಳು ನಡೀತಾ ಇದ್ವು. ಸರಿನಾ? ಇಲ್ಲಿ ಏನು ತಿಳ್ಕೊಬೇಕು ನೀವು ಆರ್ಥಿಕ ಜೀವನದಲ್ಲಿ ಅಂದರೆ ಈ ಆರ್ಯರ ಮುಖ್ಯ ಉದ್ಯೋಗ ಏನಾಗಿತ್ತು? ಪಶುಪಾಲನೆ ಮತ್ತು ಬೇಸಾಯ ಆಗಿತ್ತು. ಇವರು ಹಲವು ಬಗೆಯ ಧಾನ್ಯಗಳನ್ನು ಬೆಳೀತಾ ಇದ್ರು. ಕಬ್ಬಿಣ ಇನ್ನು ಮುಂತಾದ ಲೋಹಗಳ ಉಪಯೋಗಗಳನ್ನು ಅವರು ಚೆನ್ನಾಗಿ ತಿಳ್ಕೊಂಡಿದ್ರು. ಹತ್ತಿ ಆಗಿರ್ಬೋದು, ಉಣ್ಣೆ ಆಗಿರ್ಬೋದು, ಬಡಗಿಗಳು, ಕಮ್ಮಾರರು, ಕುಮ್ಮಾರರು ಇದ್ದರು. ಈ ವೃತ್ತಿಗಳಲ್ಲಿ ಮುಖ್ಯವಾಗಿದ್ದಂಥ ವೃತ್ತಿಗಳು ಯಾವುದ್ಯಾವುದು ಅಂದರೆ ಒಂದು ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತ ವೃತ್ತಿಗಳಾಗಿದ್ವು. ಇಲ್ಲಿ ಯಾರೇ ಆಗಲಿ ಯಾವುದೇ ಕೆಲಸವನ್ನು ಅಂದರೆ ವೃತ್ತಿಯನ್ನಾದರೂ ಕೂಡ ಮಾಡ್ಬೋದಿತ್ತು. ಈಗ ನಾವು ಏನು 4 ವರ್ಣಗಳನ್ನು ಕಾಣ್ತೀವಲ್ವ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ, ಅಲ್ಲಿ ಯಾವ ವರ್ಣದವರು ಯಾವ ಕೆಲಸನಾದರೂ ಬೇಕಾದರೂ ಮಾಡ್ಬೋದಿತ್ತು. ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಅಲ್ವಾ. ಯಾವ ಕೆಲಸ ಬೇಕಾದರೂ ವೃತ್ತಿ ಏನು ಬೇಕಾದರೂ ಮಾಡ್ಬೋದಿತ್ತು. ಇನ್ನು ಹಸುಗಳನ್ನು ಇವರು ಸಂಪತ್ತು ಅಂತ ಹೇಳಿ ಪರಿಗಣಿಸ್ತಾ ಇದ್ರು. ಅವುಗಳಿಗೋಸ್ಕರ ಕೆಲವೊಮ್ಮೆ ಯುದ್ಧಗಳು ಸಹ ನಡೆದಿದ್ದಾವೆ. ಇನ್ನು ರಾಜಕೀಯ ಜೀವನ ಅಂತ ನೋಡ್ತಾ ಹೋಗೋಣ. ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ರಾಜತ್ವವು ವಂಶ ಪಾರಂಪರ್ಯವಾಗಿರಲಿಲ್ಲ. ಓಕೆನಾ, ಆಗಿರಲಿಲ್ಲ. ಸಭಾ, ಸಮಿತಿ ಮತ್ತು ವಿಧಾತಗಳೆಂಬ ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ವು. ರಾಜನು ಹಿರಿಯರ ಸಲಹೆಗಳನ್ನು ಪಡೆದು ತೀರ್ಮಾನ ಕೊಡುವಂತಹ ನ್ಯಾಯಾಧೀಶನಾಗಿದ್ದನು.
ಯುದ್ಧದಲ್ಲಿ ಹೋರಾಡುವುದು ಜನರ ಜೀವ, ಸ್ವತ್ತು ಮತ್ತು ದನಕರುಗಳ ರಕ್ಷಣೆ ಹಾಗೂ ಜನಕಲ್ಯಾಣ ರಾಜನ ಕರ್ತವ್ಯಗಳಾಗಿದ್ವು. ಈ ರಾಜಕೀಯ ಜೀವನ ಅಂತ ಬಂದಾಗ ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಅಂತ ಹೇಳಿ ಕರಿತಾ ಇದ್ರು. ಈ ರಾಜನು ಸರ್ವಾಧಿಕಾರಿಯಾಗಿರಲಿಲ್ಲ. ಸರ್ವಾಧಿಕಾರಿ ಅಂತಂದರೆ ಉದಾಹರಣೆಗೆ ನಮ್ಗೆ ಯಾರು ನೆನಪು ಬರ್ತಾರೆ ಹೇಳಿ? ಹಿಟ್ಲರ್ ನೆನಪು ಬರ್ತಾನಲ್ವಾ? ಹಾಗೆ ಇಲ್ಲಿ ಈ ಒಂದು ಪೂರ್ವ ವೇದಗಳ ಕಾಲದಲ್ಲಿ ಆರ್ಯರ ಬಣದ ಮುಖ್ಯಸ್ಥನನ್ನು ರಾಜನ್ ಅಂತ ಹೇಳಿ ಕರಿತಿದ್ರು. ಬಟ್ ರಾಜನಿಗೆ ಸರ್ವಾಧಿಕಾರತ್ವನೂ ಇರಲಿಲ್ಲ. ಈ ಒಂದು ರಾಜಕೀಯ ಅನ್ನೋದು ವಂಶ ಪಾರಂಪರ್ಯವಾಗೂ ಕೂಡ ಬಂದಿರಲಿಲ್ಲ. ಸರಿನಾ? ಸಭಾ, ಸಮಿತಿ ಮತ್ತು ವಿಧಾತಗಳನ್ನು ರಾಜಕೀಯ ಸಂಸ್ಥೆಗಳಿದ್ವು. ಅವು ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ವು. ಇನ್ನು ಈ ರಾಜ ಏನಿರ್ತಿದ್ರಲ್ಲ, ಅವರು ಹಿರಿಯರ ಸಲಹೆಗಳನ್ನು ಪಡ್ಕೊಂಡು ತೀರ್ಮಾನಗಳನ್ನು ಕೊಡುವಂಥ ನ್ಯಾಯಾಧೀಶ ಆಗಿರ್ತಿದ್ರು. ಇವರು ಯುದ್ಧದಲ್ಲಿ ಹೋರಾಟ ಮಾಡೋದು, ಜನರ ಜೀವ, ಸ್ವತ್ತು ಮತ್ತು ದನಕರುಗಳ ರಕ್ಷಣೆ ಹಾಗೂ ಜನವಸತಿ ಕಲ್ಯಾಣಗಳನ್ನು ಅಂದರೆ ಮಾಡೋದು ರಾಜನ ಒಂದು ಪ್ರಮುಖ ಕರ್ತವ್ಯಗಳಾಗಿದ್ವು. ಇನ್ನು ಧಾರ್ಮಿಕ ಜೀವನ ಬರುತ್ತೆ, ಅದು ಇಲ್ಲಿದೆ, ನೋಡ್ತಾ ಹೋಗೋಣ ಇರಿ. ಇಲ್ಲಿ ಧಾರ್ಮಿಕ ಜೀವನ ಅಂತ ಬಂದಾಗ ಆರ್ಯರು ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದ ದೇವತೆಗಳನ್ನು ಆರಾಧಿಸುತ್ತಿದ್ದರು. ಆರ್ಯರು ದೇವತಾರಾಧನೆಯನ್ನು ಯಜ್ಞದ ಮೂಲಕ ಮಾಡ್ತಿದ್ರು. ಸತ್ಯವು ಒಂದೇ ಆಗಿದೆ. ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ಇವು ವೇದಗಳೊಳಗಿನ ಸಂದೇಶಗಳಾಗಿವೆ ಅಲ್ವಾ? ಇಲ್ಲಿ ಧಾರ್ಮಿಕ ಜೀವನ ಅಂತ ಬಂದರೆ ಆರ್ಯರು ಇಂದ್ರ ಆಗಿರ್ಬೋದು, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಮುಂತಾದ ದೇವತೆಗಳನ್ನು ಅವರು ಆರಾಧನೆ ಮಾಡ್ತಾಯಿದ್ರು. ಆರ್ಯರು ದೇವತಾರಾಧನೆಯನ್ನು ಯಜ್ಞ ಯಾಗಾದಿಗಳ ಮೂಲಕ ಕೂಡ ಮಾಡ್ತಾಯಿದ್ರು ಅಲ್ವಾ? ಹಾಗೆಯೇ ಇವ್ರು ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸತ್ಯವು ಒಂದೇ ಆಗಿರುತ್ತೆ. ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸ್ತಾರೆ. ಓಕೆನಾ? ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ ಅನ್ನೋದು ಇದು ವೇದಗಳಲ್ಲಿದ್ದಂಥ ಒಂದು ಸಂದೇಶಗಳಾಗಿದ್ವು. ಈಗ ಇಷ್ಟೊತ್ತು ನಾವು ಪೂರ್ವ ವೇದಗಳ ಕಾಲದ ಬಗ್ಗೆ ನೋಡಿದ್ವಿ. ಫಸ್ಟು ಸಾಮಾಜಿಕ ಜೀವನ, ಸ್ತ್ರೀಯರ ಸ್ಥಾನಮಾನ, ಆರ್ಥಿಕ ಜೀವನ, ರಾಜಕೀಯ ಜೀವನ, ದೆನ್ ಅದಾದಮೇಲೆ ಧಾರ್ಮಿಕ ಜೀವನ. ಈ 5 ಪಾಯಿಂಟ್ ಬಂದಿದ್ದು ಪೂರ್ವ ವೇದಗಳ ಕಾಲದಲ್ಲಿ. ಈಗ ಉತ್ತರ ವೇದಗಳ ಕಾಲದಲ್ಲಿ ಎಲ್ಲ ಏನೇನು ಚೇಂಜಸ್ ಆಯಿತು ಅಂತ ಈಗ ನೋಡ್ತಾ ಹೋಗೋಣ. ಒಂದೇ ಒಂದು ನಿಮಿಷ ಇರಿ. ಹೀಗೆ ನೋಡಿ, ಇಲ್ಲಿ ಈ ಉತ್ತರ ವೇದಗಳ ಕಾಲದಲ್ಲಿ ಅಂತ ಬಂದಾಗ ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧೂ ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು. ಜೀವನ ಕ್ರಮದಲ್ಲಿ ಬದಲಾವಣೆಗಳಾದವು. ವೇದಕಾಲದ ಜನರು ಹಂತ ಹಂತವಾಗಿ ಗಂಗಾ, ಯಮುನಾ ನದಿ ಬಯಲಿಗೆ ವಲಸೆ ಹೋದರು. ಕೆಲವರು ಈ ವಿಂಧ್ಯ ಪರ್ವತ ಶ್ರೇಣಿಗಳನ್ನು ದಾಟಿ ದಕ್ಷಿಣಕ್ಕೆ ಹೋದರು. ಇನ್ನು ಇಲ್ಲಿ ರಾಜಕೀಯ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ. ಉತ್ತರ ವೇದಗಳ ಕಾಲದಲ್ಲಿ ರಾಜನು ಬಲಿಷ್ಠನಾದನು. ವಿಧಾತ ಸಂಪೂರ್ಣವಾಗಿ ಕಣ್ಮರೆಯಾದರೆ ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು. ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲಾರಂಭಿಸಿದನು. ರಾಜತ್ವವು ವಂಶ ಪಾರಂಪರ್ಯವಾಯಿತು. ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ, ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡಲಾರಂಭಿಸಿದನು. ನೀವು ಅಲ್ಲಿ ನೋಡಿದ್ರೆ ರಾಜಕೀಯ ಜೀವನ ಅಂತ ಬಂದಾಗ ಏನಿತ್ತು? ಆರ್ಯರ ಮುಖ್ಯಸ್ಥರನ್ನು ರಾಜನ್ ಅಂತ ಹೇಳಿ ಕರಿತಿದ್ದು. ಬಟ್ ಅವ್ರು ಏನು ಮಾಡ್ತಿದ್ರು? ಹಿರಿಯರ ಸಲಹೆಗಳನ್ನು ಪಡ್ಕೊಂಡು ನ್ಯಾಯವನ್ನು ನೀಡುವಂತಹ ನ್ಯಾಯಾಧೀಶನಾಗಿರ್ತಿದ್ದ ರಾಜ. ಓಕೆನಾ? ಅದಾದಮೇಲೆ ಅಲ್ಲಿ ವಂಶ ಪಾರಂಪರ್ಯ ರಾಜಕೀಯ ವ್ಯವಸ್ಥೆ ಆಗಿರಲಿ, ಸರ್ವಾಧಿಕಾರತ್ವ ರಾಜಕೀಯ ವ್ಯವಸ್ಥೆ ಆಗಿರಲಿ ಅಸ್ತಿತ್ವದಲ್ಲಿರಲಿಲ್ಲ. ಬಟ್ ಇಲ್ಲಿ ಟೋಟಲಿ ಚೇಂಜು. ಏನಾಯ್ತು? ಇಲ್ಲಿ ರಾಜ ಬಲಿಷ್ಠನಾಗಿರ್ತಾನೆ. ವಿಧಾತ ಅನ್ನೋದು ಸಂಪೂರ್ಣ ಕಣ್ಮರೆನೇ ಆಗುತ್ತೆ. ಸಭಾ ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊತವೆ. ಬಟ್ ಅಲ್ಲಿ ಈ ವಿಧಾತ, ಸಭಾ ಸಮಿತಿಗಳು ಪೂರ್ವ ವೇದಗಳ ಕಾಲದಲ್ಲಿ ಆಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ವು. ಬಟ್ ಈ ಉತ್ತರ ವೇದಗಳ ಕಾಲದಲ್ಲಿ ನೋಡಿ ಎಷ್ಟು ಬದಲಾವಣೆ ಆಯಿತು ಅಂದರೆ ವಿಧಾತ ಅನ್ನೋದು ಸಂಪೂರ್ಣವಾಗಿಯೇ ಕಣ್ಮರೆಯಾಗೋಯ್ತು. ಇನ್ನು ಸಭಾ ಮತ್ತು ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊತವೆ. ಸರಿನಾ? ಇನ್ನು ರಾಜನು ತನ್ನ ರಾಜ್ಯ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ಕೊಂಡ್ಬಿಡ್ತಾನೆ. ಈ ರಾಜತ್ವ ಅನ್ನೋದೇನಾಗುತ್ತೆ? ವಂಶ ಪಾರಂಪರ್ಯ ಆಗೋದಕ್ಕೂ ಪ್ರಾರಂಭ ಆಯಿತು. ಇನ್ನು ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ ಆಗಿರ್ಬೋದು, ರಾಜಸೂಯ ಮೊದಲಾದ ಯಾಗಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ಕೋತಾನೆ. ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದೇನು? ರಾಜಕೀಯ ಬದಲಾವಣೆ ಅಂತಂದರೆ ರಾಜ ಬಲಿಷ್ಠನಾಗಿರ್ತಿದ್ದ. ಸರ್ವಾಧಿಕಾರತ್ವ ಅಥವಾ ಈ ವಂಶ ಪಾರಂಪರ್ಯ ರಾಜಕೀಯ ವ್ಯವಸ್ಥೆ ಅನ್ನೋದು ಜಾರಿಗೆ ಬರುತ್ತೆ. ಸಭಾ ಸಮಿತಿ ಅಂದರೆ ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಂಡ್ರೆ ವಿಧಾತ ಸಂಪೂರ್ಣವಾಗಿ ಕಣ್ಮರೆನೇ ಆಗುತ್ತೆ. ಅದಾದಮೇಲೆ ಈ ರಾಜಕೀಯ ಅನ್ನೋದು ವಂಶ ಪಾರಂಪರ್ಯ ಕೂಡ ಆಗೋದಕ್ಕೆ ಪ್ರಾರಂಭ ಆಯಿತು. ಇಲ್ಲಿ ಯಾವುದೋ ಕಾಲದಲ್ಲಿ? ಉತ್ತರ ವೇದಗಳ ಕಾಲದಲ್ಲಿ. ಇನ್ನು ಸಾಮಾಜಿಕ ಬದಲಾವಣೆ ಯಾವ್ಯಾವ ರೀತಿ ಆಯಿತು ಅಂತಂದರೆ ನೋಡ್ತಾ ಹೋಗಿ. ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಆರಂಭ ಆಗುತ್ತೆ.
ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ಆಶ್ರಮಗಳು ಅಂದರೆ ಚತುರ್ ಆಶ್ರಮ ವ್ಯವಸ್ಥೆ ಆರಂಭವಾಯಿತು. ಸ್ತ್ರೀಯರ ಸ್ಥಾನಮಾನದಲ್ಲಿ ಭಾರೀ ಕುಸಿತ ಉಂಟಾಯಿತು. ಸ್ತ್ರೀಯರು ಶಿಕ್ಷಣದಿಂದ ವಂಚಿತರಾದರು, ರಾಜಕೀಯ ಸಂಸ್ಥೆಗಳಿಂದ ದೂರ ಆದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣ ವ್ಯವಸ್ಥೆ ಸಮಾಜದಲ್ಲಿ ತಲೆ ಎತ್ತಿತು. ಸತೀ ಸಹಗಮನ ಪದ್ಧತಿ, ಬಾಲ್ಯ ವಿವಾಹಗಳು ಆರಂಭವಾದವು. ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಸರಿನಾ? ಬಹುಪತ್ನಿತ್ವ ರೂಢಿಯಲ್ಲಿತ್ತು. ನಾವು ಅಲ್ಲಿ ನೋಡಿದ್ವಿ ಸ್ತ್ರೀಯರ ಸ್ಥಾನಮಾನ ಅಂತ ಬಂದಾಗ ಅಲ್ಲೇನಾಗಿತ್ತು ಅಂತಂದರೆ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಇತ್ತು. ಅವರು ರಾಜಕೀಯದಲ್ಲಿ ಕೂಡ ಭಾಗವಹಿಸಬಹುದಾಗಿತ್ತು. ಅದಾದಮೇಲೆ ಅವರಿಗೆ ಈ ವೇದಗಳನ್ನು ಪಠಿಸೋದಕ್ಕೂ ಕೂಡ ಅವಕಾಶಗಳನ್ನು ಕಲ್ಪಿಸಿದ್ರು. ಬಟ್ ಇಲ್ಲಿ ಏನಾಯಿತು ನೋಡಿ, ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಇರಲಿಲ್ಲ, ಅವರು ಶಿಕ್ಷಣದಿಂದ ಕೂಡ ವಂಚಿತರಾದರು, ರಾಜಕೀಯದಲ್ಲೂ ಕೂಡ ವಂಚಿತರಾಗ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನೋ 4 ಚತುರಾಶ್ರಮಗಳು ಆರಂಭವಾಗ್ತವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ ವರ್ಣ ವ್ಯವಸ್ಥೆ ಕೂಡ ಜಾರಿಗೆ ಬರುತ್ತೆ. ಇದಿಷ್ಟನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಧಾರ್ಮಿಕ ಜೀವನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಧಾರ್ಮಿಕ ಜೀವನ ಇಲ್ಲಿ ಆಚರಣೆಗಳು ಯಾವ ರೀತಿ ಬದಲಾದವು ಅಂತಂದರೆ, ಧಾರ್ಮಿಕ ಆಚರಣೆಗಳು ಸಂಕೀರ್ಣವೂ ಕಠಿಣವೂ ಆಗಿ ಬದಲಾಗ್ತವೆ. ಓಕೆನಾ? ಇನ್ನು ಮಹಾಕಾವ್ಯಗಳು ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದ 2 ಮಹಾಕಾವ್ಯಗಳೆಂದರೆ ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತ. ಈ ಮಹಾಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯ ಜನಜೀವನ, ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿವೆ. ಓಕೆನಾ? ಇಲ್ಲಿ ಇಂಪಾರ್ಟೆಂಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ರಾಮಾಯಣವನ್ನು ವಾಲ್ಮೀಕಿಯವರು ಬರೀತಾರೆ, ಮಹಾಭಾರತವನ್ನು ವ್ಯಾಸರು ಬರೆದಿದ್ದು. ಓಕೆನಾ? ಇದಿಷ್ಟು ಈ ಒಂದು ವೇದಗಳ ಕಾಲದ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಒಂದು ಲೆಸನ್ ಆಗಿತ್ತು. ಇದರಲ್ಲೆಲ್ಲ ಯಾವ್ಯಾವ ಕ್ವಶನ್ಸು ಇಂಪಾರ್ಟೆಂಟು ಬರ್ಬೋದಿತ್ತು ಪರೀಕ್ಷೆಗೆ ಅದನ್ನು ನಾನು ತೆಗೆದಿದ್ದೆ. ನಾನು ಯಾಕೆ ಈ ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲದ ಬಗ್ಗೆ ನಾನು ನಿಮಗೆ ಹೇಳಿದೆ ಅಂತ ಅಂದರೆ, ಈಗ ಅವ್ರು ಕ್ವಶನ್ ಕೇಳ್ಬೋದು, ಲೈಕ್ ಯಾವ ಥರ ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲದ ನಡುವಿನ ವ್ಯತ್ಯಾಸವನ್ನು ಬರೀರಿ ಅಂತ ಏನಾದರೂ ಪ್ರಶ್ನೆ ಕೇಳಿದ್ರೆ ನೀವು ಅವಾಗ ಈ ಪಾಯಿಂಟ್ಸ್ನ ಹಾಕ್ತಾ ಬರಿತಾ ಹೋಗಬೇಕು. ಹಾಗಾಗಿ ನಾನು ಇದನ್ನು ಪೂರ್ವ ವೇದಗಳ ಕಾಲ ಮತ್ತು ಉತ್ತರ ವೇದಗಳ ಕಾಲದ ಬಗ್ಗೆ ಪೂರ್ತಿ ಹೇಳಿದೆ. ಇನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ವೇದಗಳ ಕಾಲದ ಸಂಸ್ಕೃತಿ ಅಂತ ಏನು ಲೆಸನಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವೇದ ಎಂದರೆ ಜ್ಞಾನ ಅಂತ ಅರ್ಥ. ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ, ಗೊತ್ತಿದೆ ನಿಮಗೆ, ಸಂಸ್ಕೃತ ಭಾಷೆ. ಆರ್ಯರ ಬಣದ ಮುಖ್ಯಸ್ಥನನ್ನು ಡ್ಯಾಶ್ ಎಂದು ಕರೆಯುತ್ತಿದ್ರು, ಅಂದರೆ ರಾಜನ್ ಅಂತ ಹೇಳಿ ಕರಿತಾಯಿದ್ರು. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ನಾನು. ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.